AI ಡೇಟಾ ಇಂಜಿನಿಯರ್ಸ್ನ ರೀಪ್ಲೇಸ್ ಮಾಡ್ತಾ ಇದೆಯಾ ಅಥವಾ ಇಲ್ವಾ ನೋಡೋಣ ಬನ್ನಿ. ನಿಮಗೆ ಕಂಪ್ಲೀಟ್ ಡೇಟಾ ಇಂಜಿನಿಯರಿಂಗ್ ರೋಡ್ ಮ್ಯಾಪ್ ಬೇಕಂದರೆ ಡೇಟಾ ಅಂತ ಕಮೆಂಟ್ ಮಾಡಿ, ನಾನು DM ಅಲ್ಲಿ ನಿಮಗೆಲ್ಲ ಡೀಟೇಲ್ಸ್ನ ಸೆಂಡ್ ಮಾಡ್ತೀನಿ. ಈಗ ಎಲ್ಲ ಜನ ChatGPT, GitHub, Copilot ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೋಡ್ ಬರೆಯುತ್ತೆ, ಪೈಪ್ಲೈನ್ಸ್ ಬಿಲ್ಡ್ ಮಾಡುತ್ತೆ, ಸಿಕ್ವಲ್ ಕೋಡನ್ನು ಸ್ಕ್ರಿಪ್ಟನ್ನು ಕೂಡ ಸೆಕೆಂಡ್ಸಲ್ಲಿ ಜನ್ರೇಟ್ ಮಾಡುತ್ತೆ. ಬಟ್ ಪ್ರಶ್ನೆ ಏನಪ್ಪ ಅಂದರೆ, ಡೇಟಾ ಇಂಜಿನಿಯರ್ ರಿಸ್ಕಲ್ಲಿ ಇದ್ದಾರಾ? ಆನ್ಸರ್ ನೋ, ಬಟ್ ಎಸ್ ಮೇ ಬಿ. ಬನ್ನಿ ಹೇಳ್ತೀನಿ. AI ಡೇಟಾ ಇಂಜಿನಿಯರ್ಸ್ನ ರೀಪ್ಲೇಸ್ ಮಾಡಲ್ಲ, ಬಟ್ AI ಯೂಸ್ ಮಾಡದೇ ಇರೋ ಡೇಟಾ ಇಂಜಿನಿಯರ್ಸ್ AI ಯೂಸ್ ಮಾಡ್ತಿರೋರು ರೀಪ್ಲೇಸ್ ಮಾಡ್ಬೋದು, ರೈಟ್? ಬಿಕಾಸ್ ರಿಯಾಲಿಟಿ ಏನಂದರೆ, AI ಬಂದುಬಿಟ್ಟು ಸಿಕ್ವಲನ್ನು ಫಾಸ್ಟಾಗಿ ಬರೆಯುತ್ತೆ, ETL ಸ್ಕ್ರಿಪ್ಟ್ಸ್ ಕೂಡ ಜನ್ರೇಟ್ ಮಾಡ್ಬೋದು, ಡಿಬಗ್ ಕೂಡ ಮಾಡ್ಬೋದು ಸೆಕೆಂಡ್ಸಲ್ಲಿ. ಬಟ್ AI ಕಂಪ್ಲೀಟ್ ಡೇಟಾ ಆರ್ಕಿಟೆಕ್ಚರ್ನ ಡಿಸೈನ್ ಮಾಡ್ಬೋದಾ? ಪ್ರೊಡಕ್ಷನ್ ಫೇಲಿಯರ್ಸ್ನ ಹ್ಯಾಂಡಲ್ ಮಾಡ್ಬೋದಾ? ಬಿಸ್ನೆಸ್ ಕಾಂಟೆಕ್ಸ್ಟನ್ನ ಫುಲ್ಲಿ ಅರ್ಥ ಮಾಡ್ಕೋಬೋದಾ? ಇಲ್ಲ ತಾನೆ. ಅಟ್ಲೀಸ್ಟ್ ಇವಾಗಂತೂ ಮಾಡ್ತಾ ಇಲ್ಲ. ಸ್ಪಾರ್ಕು, ಕಾಫ್ಕಾ, ಏರ್ಫ್ಲೋ ಥರ ಟೂಲ್ಸ್ ಇನ್ನೂ ಸ್ಕಿಲ್ಡ್ ಇಂಜಿನಿಯರ್ಸ್ ಬೇಕಾಗ್ತಾರೆ. ಸೊ ಚೇಂಜ್ ಏನಂದರೆ, ಅರ್ಲಿಯರ್ ಇಂಜಿನಿಯರ್ಸು ಬರೀ ಕೋಡ್ ಬರಿತಾ ಇದ್ರು, ರೈಟ್? ಇವಾಗ ಇಂಜಿನಿಯರ್ಸ್ ಥಿಂಕ್ ಮಾಡಬೇಕು, ಡಿಸೈನ್ ಮಾಡಬೇಕು, AIನ ಯೂಸ್ ಮಾಡಬೇಕು. ಮುಂಚೆ ಕೂಡ ಮಾಡ್ತಾಯಿದ್ರು, ಬಟ್ ಇವಾಗ ಇವೆಲ್ಲ ರೋಲ್ಸ್ಗೆ ಜಾಸ್ತಿ ಬೆಲೆ ಇದೆ. ಇದು ಥ್ರೆಟ್ ಅಲ್ಲ, ಆ್ಯಕ್ಚುಲಿ ಇದು ಒಂದು ಅಪ್ಗ್ರೇಡ್ ಥರ ಅಂತ ನಾವು ಅನ್ಬೋದು. ಸೊ ನೀವು ಡೇಟಾ ಇಂಜಿನಿಯರ್ ಅಥವಾ ಫ್ಯೂಚರಲ್ಲಿ ಆಗಬೇಕಪ್ಪ ಡೇಟಾ ಇಂಜಿನಿಯರ್ ಅಂತಂದರೆ AIಗೆ ಭಯ ಪಡಬೇಡಿ, ಅದನ್ನು ಯೂಸ್ ಮಾಡಿ. ಫ್ಯೂಚರಲ್ಲಿ ಸರ್ವೈವ್ ಆಗೋದು ಚಾನ್ಸಸ್ ತುಂಬಾ ಇದೆ. AI ಪವರ್ಡ್ ಇಂಜಿನಿಯರ್ಸ್ ಕೂಡ ಇರ್ತಾರೆ. ಡೇಟಾ ಇಂಜಿನಿಯರಿಂಗ್ ಯೂಸಿಂಗ್ AI ಪವರ್ಡ್ ಇಂಜಿನಿಯರ್ಸ್ ಅಂತಲೂ ರೋಲ್ಸ್ ಬರ್ಬೋದು ಅಲ್ವಾ? ಸೊ ನಿಮ್ಮ ಕರಿಯರ್ ಫ್ಯೂಚರ್ ಪ್ರೂಫ್ ಮಾಡಬೇಕಂದ್ರೆ ನೀವು ನಮ್ಮ ನೆಕ್ಸ್ಟ್ ಡೇಟಾ ಇಂಜಿನಿಯರಿಂಗ್ ಬ್ಯಾಚ್ ಜಾಯ್ನ್ ಆಗ್ಬೋದು. ಅಲ್ಲಿ ನಾವು ನಿಮಗೆ ರಿಯಲ್ ವರ್ಲ್ಡ್ ಸ್ಕಿಲ್ಸ್ ಬಿಲ್ಡ್ ಮಾಡೋದು ಹೆಂಗೆ ಅಂತ ಹೇಳ್ತೀವಿ. ಹೈ ಪೇಯಿಂಗ್ ಡೇಟಾ ಇಂಜಿನಿಯರಿಂಗ್ ರೋಲ್ಸ್ಗೆ ಹೆಂಗೆ ಸ್ವಿಚ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಲಿಂಕ್ ಬಯೋಲಿದೆ, ಅಥವಾ DM ಮಾಡಿ ಫಾರ್ ಮೋರ್ ಡೀಟೇಲ್ಸ್. ಈ ವಿಡಿಯೋ ಸೇವ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ ಫಾರ್ ಮೋರ್ ಸಚ್ ಇನ್ಸೈಟ್ಸ್.